ಈ ಕಾರ್ಯಕರ್ತರ ಕಣ್ಮಣಿ ಹಾಗೂ ಪಕ್ಷದ ನಾಯಕರ ಅರಗಿಣಿ ಈ ಥರ ಈ ರಾಹುಲ್ ಗಾಂಧಿ ಅವರನ್ನು ಪ್ರೀತಿಸುವ ಒಂದು ವಿಶೇಷವಾದ ಬಳಗ ಇದೆ. ಈಗ ರಾಹುಲ್ ಗಾಂಧಿ ಅವರನ್ನು ಬಿಟ್ಟರೆ ಪಕ್ಷದಲ್ಲಿ ಅಂದರೆ ಗಂಡು ಮಕ್ಕಳು ಇದರಲ್ಲಿ ಯಾರಾದರೂ ಸ್ಟ್ರಾಂಗ್ ಇದ್ದಾರ? ರಾಹುಲ್ ಗಾಂಧಿಯನ್ನು ಮೀರಿಸುವ ನಾಯಕತ್ವ ವ್ಯಕ್ತಿತ್ವ ಕಾಂಗ್ರೆಸ್ಸಲ್ಲಿ ಸಿಗೋದುಂಟ. ಆದರೆ ರಾಹುಲ್ ಗಾಂಧಿ ಅವರಿಗೆ ಅವರದೇ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಶಿಕ್ಷೆ ಕೊಟ್ಟಿದ್ದಾನೆ ಅಂದರೆ ನೀವು ನಂಬ್ತೀರಾ? ಅಂಥ ರಾಹುಲ್ ಗಾಂಧಿ ಇಂಥ ಸಾಮಾನ್ಯಕರ್ತ ಕೊಟ್ಟಿರುವ ಶಿಕ್ಷೆಯನ್ನು ನಸುನಗುತ್ತಲೇ ಅತ್ಯಂತ ವಿನಯಪೂರ್ವಕವಾಗಿ ಸ್ವೀಕಾರ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿದ್ರಲ್ಲ, ಅರೆ ವಾಹ್ ಕ್ಯಾ ಸೀನ್ ಹೇ. ಯಾರು ಕೂಡ ರಾಹುಲ್ ಗಾಂಧಿ ಅವರ ಮಾತನ್ನು ಮೀರೋಕ್ಕಾಗೋದಿಲ್ಲ. ಅವರ ಮಾತು ಉಲ್ಲಂಘನೆ ಆದರೆ ಯಾರ್ಯಾರಿಗೆ ಏನೇನಾಗಿದೆ ಅಂತ ನಾವು ನೋಡಿಲ್ವಾ? ಈ ರಾಹುಲ್ ಗಾಂಧಿ ಅವರ ಇದೊಂದು ವರ್ತನೆಯನ್ನು ಕಂಡು ತುಂಬ ಖುಷಿಯಾಗಿದ್ದು ಯಾರಿಗಿರಬಹುದು? ನಿಮ್ಮ ಕಿವಿ ಮಾತು ಬಾಯಿ ಮಾತು ಕೇಳುವಂತಹ ಸ್ಥಿತಿ ಕಾಂಗ್ರೆಸ್ಸಲ್ಲಿ ಇಲ್ಲ. ಹಾಗಾಗಿ ಒಂದು ಆದೇಶ ಕೊಟ್ಬಿಟ್ರೆ ಅವರಲ್ಲಿ ಒಂದಿಷ್ಟು ಜನ ಕೇಳಿದ್ರು ಕೇಳ್ಬೋದೇನೋ. ಜೈ ಶ್ರೀರಾಮ್. ನಾನು ಅಜಿತ್ ಬೋಪ್ನಳ್ಳಿ. ವೆಲ್ಕಮ್ ಟು ಹೊಸದಿಗಂತ ಡಿಜಿಟಲ್. ಈ ಕಾಂಗ್ರೆಸ್ಸಲ್ಲಿ ನಾವು ಅಧಿನಾಯಕಿ ಅಂತ ಸೋನಿಯಾ ಗಾಂಧಿ ಅವ್ರನ್ನ ಕರಿತೀವಿ. ಈ ಬಾಹುಬಲಿ ಸಿನಿಮಾದಲ್ಲಿ ಶಿವಗಾಮಿ ಇರ್ತಾರಲ್ಲ, ಆ ರೀತಿಯ ಕ್ಯಾರೆಕ್ಟ್ರಲ್ಲಿ ಅವರನ್ನು ನಾವು ನೋಡ್ತೀವಿ. ಹಾಗೆ ಈ ಅಮರೇಂದ್ರ ಬಾಹುಬಲಿ ಅಂತ ರಾಹುಲ್ ಗಾಂಧಿ ಅವ್ರನ್ನ ಅಧಿನಾಯಕ ಅಂತಲೂ ಕರೆಯೋದುಂಟು. ಅಂದರೆ ಈ ಕಾರ್ಯಕರ್ತರ ಕಣ್ಮಣಿ ಹಾಗೂ ಪಕ್ಷದ ನಾಯಕರ ಅರಗಿಣಿ ಈ ಥರ ಈ ರಾಹುಲ್ ಗಾಂಧಿ ಅವರನ್ನು ಪ್ರೀತಿಸುವ ಒಂದು ವಿಶೇಷವಾದ ಬಳಗ ಇದೆ. ಆದರೆ ಅವರ ಪಕ್ಷದಲ್ಲಿ ಎಷ್ಟು ಪ್ರೀತಿ ಕೊಡ್ತಾರೋ ಎಷ್ಟು ಅಭಿಮಾನ ಕೊಡ್ತಾರೋ ಗೊತ್ತಿಲ್ಲ. ಆದರೆ ನಮ್ಮ ಈ ಮೋದಿಯ ಅಭಿಮಾನಿಗಳಿದ್ದಾರಲ್ಲ, ಅವರು ರಾಹುಲ್ ಗಾಂಧಿಯನ್ನು ತುಂಬ ಪೂಜನೀಯ ಒಂದು ಜಾಗದಲ್ಲಿ ಇಟ್ಟಿದ್ದಾರೆ. ಯಾಕೆಂದರೆ ಮೋದಿಯವರಿಗೆ ಸಮರ್ಥವಾದ ವಿಪಕ್ಷ ನಾಯಕ ಸಿಗದೇ ಇರೋದು ಕೂಡ ಮೋದಿಯ ಈ ವಿಜಯದ ಒಂದು ಸೀಕ್ರೆಟ್ಗಳು ಇರ್ತಾವಲ್ಲ, ಅದರಲ್ಲಿ ಒಂದು ಅಂತ ಅನೇಕರು ಭಾವಿಸಿಕೊಂಡು ಬಂದಿದ್ದಾರೆ. ತುಂಬ ಜನ ಅದ್ರ ಬಗ್ಗೆ ಮಾತಾಡ್ತಾರೆ. ಈಗ ರಾಹುಲ್ ಗಾಂಧಿ ಅವರನ್ನು ಬಿಟ್ಟರೆ ಪಕ್ಷದಲ್ಲಿ ಅಂದರೆ ಗಂಡು ಮಕ್ಕಳು ಇದರಲ್ಲಿ ಯಾರಾದರೂ ಸ್ಟ್ರಾಂಗ್ ಇದ್ದಾರ? ಖಂಡಿತ ಇಲ್ಲ. ಅರೆ ರಾಹುಲ್ ಗಾಂಧಿಯನ್ನು ಮೀರಿಸುವ ನಾಯಕತ್ವ ವ್ಯಕ್ತಿತ್ವ ಕಾಂಗ್ರೆಸ್ಸಲ್ಲಿ ಸಿಗೋದುಂಟ? ಕನಸಲ್ಲೂ ಸಾಧ್ಯ ಇಲ್ಲ, ಮನಸ್ಸಲ್ಲೂ ಸಾಧ್ಯ ಇಲ್ಲ. AICC ಅಧ್ಯಕ್ಷರಾಗಿ ನಮ್ಮದೇ ಕರ್ನಾಟಕದ ಕನ್ನಡಿಗ ಮಲ್ಲಿಕಾರ್ಜುನ ಖರ್ಗೆ ಅವರೇ ಆಗಿರಬಹುದು. ಆದರೆ ಪ್ರತಿಯೊಂದು ಮಾತಾಡೋದಕ್ಕೂ ಒಂದೊಂದು ನಿರ್ಧಾರ ತಗೊಳ್ಳೋದಕ್ಕೂ ಕೂಡ ಅವರು ರಾಹುಲ್ ಗಾಂಧಿ ಹತ್ರ ತಿರುಗಲೇಬೇಕಾಗುತ್ತೆ. ಹಾಗೆ ಅವರ ಒಪಿನಿಯನನ್ನು ತಗೊಳ್ಳೇಬೇಕಾಗುತ್ತೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿನ ಅತ್ಯಂತ ಪವರ್ಫುಲ್ ಲೀಡರ್ ಯಾರು ಅಂತ ಕೇಳಿದ್ರೆ ಅದು ರಾಹುಲ್ ಗಾಂಧಿಯವರು. ಆದರೆ ರಾಹುಲ್ ಗಾಂಧಿಯವರಿಗೆ ಅವರದೇ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಶಿಕ್ಷೆ ಕೊಟ್ಟಿದ್ದಾನೆ ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಯಾಕೆಂದರೆ ಇದು 100ಕ್ಕೆ 100 ಸತ್ಯ. ಯಾಕೆಂದರೆ ನಮ್ಮ ಬಾಯಲ್ಲಿ ಸುಳ್ಳೇ ಬರಲ್ವಲ್ಲ. ಹಾಗಾಗಿ ಈಗ ರಾಹುಲ್ ಗಾಂಧಿಯನ್ನೇ ಮೀರಿಸುವ ರಾಹುಲ್ ಗಾಂಧಿಯನ್ನು ಯಾವುದೋ ಒಂದು ಸಣ್ಣ ರೂಮ್ ಒಳಗೆ 4 ಗೋಡೆಗಳ ಮಧ್ಯ ಶಿಕ್ಷೆ ಕೊಟ್ಟ ಕಥೆಯನ್ನು ಹೇಳ್ತಾ ಇಲ್ಲ. ನೂರಾರು ಕಾರ್ಯಕರ್ತರು ಕೂತಿದ್ದಾರೆ. ಒಂದು ತರಬೇತಿ ಕಾರ್ಯಕ್ರಮ, ಈ ಪಕ್ಷದ ಒಂದು ಬಲ ಸಂಘಟನೆ ಆಗಬೇಕಲ್ಲ, ಆ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವರು ಬಂದಾಗ ಒಬ್ಬ ಕಾರ್ಯಕರ್ತ ಅಂದರೆ ಅಲ್ಲಿಯ ಒಂದು ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದಂಥವನು ರಾಹುಲ್ ಗಾಂಧಿ ಅವರಿಗೆ ಶಿಕ್ಷೆಯನ್ನು ಕೊಟ್ಟಿದ್ದಾಯಿತು. ರಾಹುಲ್ ಗಾಂಧಿ ಅವರು ತುಟುಕ್ ಪಿಟುಕ್ ಅನ್ನದೆ ದೂಸರ ಕೆಮ್ಮದೆ ಆ ಶಿಕ್ಷೆಯನ್ನು ಎಲ್ಲರೆದುರು ಅನುಭವಿಸಿದ್ದಾಯಿತು. ಇದು ಯಾವ ವಿಚಾರಕ್ಕೆ ಹೇಳ್ತಾ ಇರೋದು ಗೊತ್ತಾ? ಮಧ್ಯಪ್ರದೇಶದಲ್ಲಿ ಒಂದು ಜಿಲ್ಲೆ, ಆ ಜಿಲ್ಲೆಯಲ್ಲಿ ಈ ಕೈ ಕಾರ್ಯಕರ್ತರನ್ನೆಲ್ಲ ಗುಡ್ಡೆ ಹಾಕ್ಕೊಂಡು ರಾಹುಲ್ ಗಾಂಧಿ ಅವರು ಒಂದು ವಿಶೇಷವಾದ ತರಬೇತಿಯನ್ನು ಮಾಡೋಕ್ಕೆ ಬಂದಿದ್ದರು. ಬಹುಶಃ ತರಬೇತಿ ಯಾವುದಾಗಿರ್ಬೋದು ಅಂತ ಯೋಚನೆ ಮಾಡಿದೆ. ಅಂದರೆ ರಾಹುಲ್ ಗಾಂಧಿ ಅವರು ಯಾವುದರಲ್ಲಿ ಎಕ್ಸ್ಪರ್ಟ್ ಅದ್ರ ಬಗ್ಗೆನೇ ತರಬೇತಿ ಕೊಡಬೇಕಲ್ಲ. ಇವಾಗ ಸೈಂಟಿಸ್ಟ್ಗಳು ಬಂದು ಈ ಕನ್ನಡ ಲಿಟ್ರೇಚರ್ ಬಗ್ಗೆ ಹೇಳೋದು ಕಷ್ಟ ಆಗುತ್ತೆ. ಹಾಗೆ ಈ BCom ಸ್ಟೂಡೆಂಟ್ಗಳು ಹೋಗಿ ನಾಸಾದಲ್ಲಿ ಕೂತ್ಕೊಳ್ಳೋದು ಆಗೋದಿಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಅವರು ಈ ರಾಜಕೀಯದಲ್ಲಿ ಏನೆಲ್ಲ ಸಾಧನೆ ಮಾಡಿ ದಬ್ಬಾಕಿ ಗುಡ್ಡೆ ಹಾಕಿದಾರಲ್ಲ ಅದರ ಬಗ್ಗೆನೇ ಕಾರ್ಯಕರ್ತರಿಗೆ ಹೇಳಕ್ಕೆ ಬಂದಿರ್ಬೋದು. ಆ ವಿಚಾರವನ್ನು ಯೋಚನೆ ಮಾಡಿದಾಗ ಈ ಕಾಂಗ್ರೆಸ್ಸಿನ ರಾಷ್ಟ್ರಾಧ್ಯಕ್ಷನಾಗಿ ಹೇಗೆ ಚುನಾವಣೆಗಳನ್ನು ಬೇರೆಯವರಿಗೆ ಗೆಲ್ಲಿಸಿಕೊಡೋದು ಅನ್ನೋ ವಿಚಾರಕ್ಕೆ ನಾವು ತರಬೇತಿ ಕೊಡೋಕ್ಕೆ ಬಂದ್ರೆ ಈ ವಿಚಾರಕ್ಕೆ ನನಗೆ ಆಲೋಚನೆ ಬಂತು. ಬಿಡಿ, ಅದು ಅವರ ಪಕ್ಷದ ಪರ್ಸ್ನಲ್ ವಿಚಾರ. ಆದರೆ ಈ ರಾಹುಲ್ ಗಾಂಧಿ ಅವರು ಪರ್ಸ್ನಲ್ ಅಲ್ವಲ್ಲ, ಯೂನಿವರ್ಸಲ್ ಅಲ್ಲ. ಹಾಗಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ನಲ್ಲ ಕೈ ಕಾರ್ಯಕರ್ತ, ಅವನಿಗೊಂದು ಪಾಪ ಈ ಕಾರ್ಯಕ್ರಮ ನೀವು ನೋಡ್ಕೋಬೇಕು, ಅಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಬರ್ತಾರೆ, ಹಾಗೆ ಕಾರ್ಯಕರ್ತರನ್ನೆಲ್ಲ ಹುರಿದುಂಬಿಸ್ತಾರೆ ಅಂತ ಹೇಳಲಾಗಿತ್ತು. ಅಲ್ಲಿ ಆ ಕಾರ್ಯಕ್ರಮದ ಆಯೋಜಕ ಒಂದು ರೂಲ್ಸನ್ನು ಮಾಡಿಬಿಟ್ಟಿದ್ದ. ಏನಪ್ಪ ಅಂತ ಕೇಳಿದ್ರೆ, ಆ ಕಾರ್ಯಕ್ರಮಕ್ಕೆ ಆ ನಿಗದಿಯಾದ ಸಮಯ ಇರುತ್ತಲ್ಲ, ಆ ಸಮಯಕ್ಕಿಂತ ಯಾರೆಲ್ಲ ತಡವಾಗಿ ಬರ್ತಾರೋ
ಅವರಿಗೆ ಕಟ್ಟುನಿಟ್ಟಿನ ಶಿಕ್ಷೆ ಕಾದಿದೆ ಅಂತ. ಆದರೆ ಏನಾಗೋಯ್ತು, ರಾಹುಲ್ ಗಾಂಧಿ ಅವರೇ ಅಂದರೆ ದಿಕ್ಸೂಚಿ ಭಾಷಣವನ್ನು ಮಾಡಬೇಕಿತ್ತಲ್ಲ, ಅವರೇ ನಿಧಾನವಾಗಿ ಕೈ ಬೀಸ್ಕೊಂಡು ಸ್ಟೇಜ್ ಮೇಲೆ ಬಂದರು. ಅಂದರೆ ತಡವಾಗಿ ಕಾರ್ಯಕ್ರಮಕ್ಕೆ ಬಂದರು. ಈ ನಿಯಮಗಳು ಎಲ್ಲರಿಗೂ ಒಂದೇ ಅಲ್ಲ, ರೂಲ್ ಈಸ್ ರೂಲ್ ಇವನ್ ಫಾರ್ ಫೂಲ್ ಅಂತ ಹೇಳ್ತಾರಲ್ಲ, ಅದೇ ಥರ ಈಗ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಶಿಕ್ಷೆಯನ್ನು ಕೊಡಲೇಬೇಕು. ಯಾಕೆ ಅಂದರೆ ಅಲ್ಲಿ ಪಕ್ಷದ ಒಂದು ಆಗ ತಾನೇ ಹುಟ್ಟಿರೋ ಒಂದು ನಿಯಮ ಸೃಷ್ಟಿಯಾಗಿದೆ, ಅದನ್ನು ಉಲ್ಲಂಘನೆ ಮಾಡಿದ್ದಾರೆ. ಈ ಶಿಕ್ಷೆ ಅನ್ನೋದು ರಾಹುಲ್ ಗಾಂಧಿ ಅವರಿಂದನೇ ಶುರುವಾಗಲಿ ಅಂತ ಆ ಕಾರ್ಯಕ್ರಮದ ಆಯೋಜಕ ಒಂದು ಕಟ್ಟುನಿಟ್ಟಿನ ಶಿಕ್ಷೆ ಕೊಟ್ಟ. ಈ ಕಠಿಣ ಕ್ರಮ ಅಂತ ಹೇಳ್ತಾರಲ್ಲ, ಅದನ್ನು ತಗೊಂಬಿಟ್ರು. ಏನಪ್ಪ ಅಂತ ಕೇಳಿದ್ರೆ, ವೇದಿಕೆ ಮೇಲೆ ರಾಹುಲ್ ಗಾಂಧಿ ಅವರು 10 ಪುಷಪ್ಪನ್ನು ಹೊಡಿಬೇಕು. ಪುಷಪ್ ಅಂದರೆ ಮತ್ತೇನೂ ಇಲ್ಲ, ಇಡೀ ಬಾಡಿಯ ಭಾರವನ್ನು ಕೈ ಮೇಲೆ ಇಟ್ಟು ಈಗ ಬಗ್ಗದು ಹೇಳೋದು ಬಗ್ಗದು ಹೇಳೋದು, ಈ ಥರ 10 ಪುಷಪ್ ಹೊಡಿಬೇಕು. ತಡವಾಗಿ ಬಂದಿದ್ದಕ್ಕೆ ಇದು ಒಂದು ಕಠಿಣವಾದ ಕ್ರಮವನ್ನು ಕೈಗೊಂಡು ಕಟ್ಟುನಿಟ್ಟಾದ ಶಿಕ್ಷೆಯನ್ನು ಕೊಡ್ತಿದ್ದೇನೆ ಅಂತ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟರು. ಈ ಸ್ಕೂಲ್ಗಳಲ್ಲಿ ಟೀಚರ್ಗಳೇನಾದರೂ ಶಿಕ್ಷೆ ಕೊಟ್ಬಿಟ್ರೆ ಈ 10ರಲ್ಲೊಂದು ಪುಂಡು ಹುಡುಗ ಇರೋದಿಲ್ವಾ, ಏನೋ ಕಿರಿಕ್ ಮಾಡೋದಿಲ್ವಾ, ಆ ಥರ ಕೂಡ ರಾಹುಲ್ ಗಾಂಧಿ ಮಾಡಲಿಲ್ಲ. ಅವ್ರ ಲೆಗಸಿ ಹೇಗಿದೆ, ಅವ್ರ ವಂಶದ ಕತೆ ಏನಿದೆ, ಅಂಥ ರಾಹುಲ್ ಗಾಂಧಿ ಇಂಥ ಸಾಮಾನ್ಯಕರ್ತ ಕೊಟ್ಟಿರುವ ಶಿಕ್ಷೆಯನ್ನು ನಸುನಗುತ್ತಲೇ ಅತ್ಯಂತ ವಿನಯಪೂರ್ವಕವಾಗಿ ಸ್ವೀಕಾರ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿದ್ರಲ್ಲ, ಅರೆ ವಾ ಕ್ಯಾ ಸೀನ್ ಹೇ ಅಂತ ಕೈ ಕಾರ್ಯಕರ್ತರಲ್ಲ ಹೊಗಳಿದ್ದು. ಆದರೆ ಇದ್ರ ಹಿಂದೆ ಒಂದು ಚಂದದ ಸ್ಕ್ರಿಪ್ಟ್ ರೈಟಿಂಗ್ ಇದೆ. ಏನಪ್ಪ ಅಂತ ಕೇಳಿದ್ರೆ, ಈ ಮೋದಿ ಹೋದಲ್ಲಿ ಬಂದಿಲ್ಲ ನಾಟಕ ಮಾಡ್ತಾರಂತಲ್ಲ, ಅದೇ ಥರ ರಾಹುಲ್ ಗಾಂಧಿ ಅವರು ಆ ಆರೋಪವನ್ನು ಮಾಡಿದರು. ಆದರೆ ರಾಹುಲ್ ಗಾಂಧಿ ಅವರಿಗೆ ಅವ್ರು ಮಾಡಿದ್ದೆಲ್ಲವೂ ಕೂಡ ತುಂಬ ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ, ಜನ ಅದನ್ನೆಲ್ಲ ನಂಬ್ತಾ ಇದ್ದಾರೆ ಅನ್ನೋ ಭ್ರಮೆಯಲ್ಲಿ ಇದ್ದಂಗಿದೆ. ಯಾಕೆಂದರೆ ರಾಹುಲ್ ಗಾಂಧಿ ಅವರನ್ನು ಮೀರಿಸುವ ನಾಯಕ ಕಾಂಗ್ರೆಸ್ ಪಕ್ಷದಲ್ಲಿ ಈ ಕಾಲಕ್ಕೆ, ಈ ಕಾಲಾವಧಿಗೆ, ಈ ಅವಧಿಗೆ, ಈ ಸಮಯಕ್ಕೆ, ಈ ಕ್ಷಣಕ್ಕೆ ಇರೋಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಅದು ಯಾವುದೋ ಕಾರ್ಯಕರ್ತ ಅಂತ ಯಾವುದೋ ಚಿಕ್ಕ ಕಾರ್ಯಕ್ರಮದ ನಿರ್ವಹಣೆ, ಈ ಕಾರ್ಯಕ್ರಮವನ್ನು ನೀನು ನೋಡ್ಕೊಳ್ಳಪ್ಪ ಅಂತ ಹೇಳಿದ್ದಂತೆ ಆಯಪ್ಪ ಈ ಪಕ್ಷದ ಆಗತಾನೆ ಹುಟ್ಟಿದ ರೂಲ್ಸನ್ನು ಬ್ರೇಕ್ ಮಾಡಿದ ಪಕ್ಷದ ಅಧಿನಾಯಕನಿಗೆ ಶಿಕ್ಷೆ ಕೊಡುವಷ್ಟು ಪವರ್ಫುಲ್ಲ. ಹಾಗಿದ್ರೆ ಆ ಸಾಮಾನ್ಯ ಹುಡುಗನನ್ನು ಮುಂದಿನ ಸಲ ಈ ಕಾಂಗ್ರೆಸ್ಸಿಂದ PM ಕ್ಯಾಂಡಿಡೇಟ್ ಅಂತ ಕಳಿಸ್ತಾರಲ್ಲ, ಬಹುಶಃ ಆ ಹೆಸರೇ ಇರ್ಬೋದು. ಯಾಕಂದರೆ ರಾಹುಲ್ ಗಾಂಧಿ ಅವರಿಗೆ ಅವರದೇ ಪಕ್ಷದಲ್ಲಿ ಶಿಕ್ಷೆ ಕೊಟ್ಟಂತಹ ವ್ಯಕ್ತಿ ಆಗಿರೋದ್ರಿಂದ ರಾಹುಲ್ ಗಾಂಧಿ ಅವರಿಗಿಂತ ಪವರ್ಫುಲ್ ಅನ್ಸೋದಿಲ್ವಾ? ಬಟ್ ಆ ಸ್ಕ್ರಿಪ್ಟನ್ನೇ ಹೇಳ್ತೀನಿ ಕೇಳಿ. ರಾಹುಲ್ ಗಾಂಧಿ ಅವರಿಗೆ ಅವರ ಪಕ್ಷದಲ್ಲಿ ಯಾರೂ ಕೂಡ ಈ ಶಿಕ್ಷೆಯನ್ನು ಕೊಡೋಕ್ಕೆ ಆಗೋದಿಲ್ಲ, ಯಾರೂ ಕೂಡ ರಾಹುಲ್ ಗಾಂಧಿ ಅವರ ಮಾತನ್ನು ಮೀರೋಕ್ಕಾಗೋದಿಲ್ಲ. ಅವರ ಮಾತು ಉಲ್ಲಂಘನೆ ಆದರೆ ಯಾರ್ಯಾರಿಗೆ ಏನೇನಾಗಿದೆ ಅಂತ ನಾವು ನೋಡಿಲ್ವಾ? ಪಾಪ ರಾಜಣ್ಣವರು ಓಟ್ ಚೋರಿ ಅಂತ ರಾಹುಲ್ ಗಾಂಧಿ ಅವರು ಊರು ತುಂಬ ಡಂಗುರ ಸಾರ್ಕೊಂಡು ಬರ್ತಿದ್ದಾಗ ಅವ್ರು ಹೇಳ್ತಿರೋದು ಸುಳ್ಳ್ರಿ, ಅದರಲ್ಲಿ ಈ ಲಾಜಿಕೇ ಇಲ್ಲ ಅಂತ ಹೇಳಿಬಿಟ್ಟಿದ್ದಾಗ ರಾಜಣ್ಣವರು ಸಚಿವರಾಗಿದ್ದರು, ಮೇಲಿಂದ ನಮ್ಮ ಸಿದ್ದರಾಮಯ್ಯನವರ ಪರಮಾಪ್ತರಾಗಿದ್ದರು. ಅವರನ್ನು ಸಚಿವ ಸ್ಥಾನದಿಂದ ಎಡಗಾಲಲ್ಲಿ ಕಿಕ್ಔಟ್ ಮಾಡಿರಲಿಲ್ವಾ? ಅಂಥ ರಾಹುಲ್ ಗಾಂಧಿಗೆ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಶಿಕ್ಷೆ ಕೊಡೋದಂತೆ, ರಾಹುಲ್ ಗಾಂಧಿ ವಿನಮ್ರವಾಗಿ ಅದನ್ನು ಸ್ವೀಕಾರ ಮಾಡೋದಂತೆ. ಇದಕ್ಕಿಂತ ದೊಡ್ಡ ಸ್ಕ್ರೀನ್ ಪ್ಲೇ ಬೇಕಾ? ಎಲ್ಲವೂ ಕೂಡ ರೆಕಾರ್ಡ್ ಆಗುತ್ತೆ, ಎಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದು ಮೀಡಿಯಾದಲ್ಲಿ ಚರ್ಚೆ ಆಗೇ ಆಗುತ್ತೆ. ಚರ್ಚೆ ಆಗುತ್ತೋ ಬಿಡುತ್ತೋ, ಅಟ್ಲೀಸ್ಟ್ ಒಂದು ನ್ಯೂಸ್ ಅಂತೂ ರನ್ ಆಗುತ್ತಾ? ಕಾರ್ಯಕರ್ತರೆದುರು ಪಕ್ಷದ ಒಂದು ರೂಲ್ಸನ್ನು ಬ್ರೇಕ್ ಮಾಡಿದ್ದಕ್ಕೆ ಶಿಕ್ಷೆಯನ್ನು ಅನುಭವಿಸಿದ ರಾಹುಲ್ ಗಾಂಧಿ ಅಂತ ನ್ಯೂಸ್ ಬಂದರೆ ರಾಹುಲ್ ಗಾಂಧಿ ಅವರಿಗೊಂದು ಪೂಸಟ್ಟೆ ಮೈಲೇಜ್ ಸಿಗೋದಿಲ್ವಾ? ಅವರು ಖರ್ಚು ಮಾಡಿದ್ದೇನನ್ನ ಒಂದು 10 ಪುಷಪ್ಸನ್ನು. ಈಗ ರಾಹುಲ್ ಗಾಂಧಿ ಅವರು ಹೊಸದೊಂದು ಪಾತ್ವೇಯನ್ನು ಹಾಕ್ಕೊಟ್ಟಿದ್ದಾರೆ, ಹೊಸದೊಂದು ದಾರಿಯನ್ನು ಮಾಡಿಕೊಟ್ಟಿದ್ದಾರೆ. ಏನಪ್ಪ ಅಂತ ಕೇಳಿದ್ರೆ, ಒಂದು ಪಕ್ಷದ ಸಾಮಾನ್ಯ ಸಭೆ, ಅದು ಅಂದರೆ ಸಭೆನೂ ಅಲ್ಲ, ಒಂದು ಸಣ್ಣ ಕಾರ್ಯಾಗಾರ ಅಂತ ಹೇಳ್ಬೋದು. ಒಂದಿಷ್ಟು ಕಾರ್ಯಕರ್ತರು ಇರೋ ಒಂದು ಜಾಗ, ಅಲ್ಲಿಯೇ ಸಮಯ ಪರಿಪಾಲನೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಿದ ರಾಹುಲ್ ಗಾಂಧಿ ಅಂದಾಗ, ರಾಹುಲ್ ಗಾಂಧಿಯವರ ಮಾತನ್ನು ಅವರು ಎಡಗಾಲಲ್ಲಿ ತೋರಿಸಿದ್ದನ್ನು ತಲೆ ಮೇಲೆ ಇಟ್ಕೊಂಡು ಓಡಾಡುವಂತಹ ಪಾಲಿಸುವಂತಹ ನಾಯಕರಿದ್ದಾರಲ್ಲ, ಅವರೆಲ್ಲ ಈಗ ರಾಹುಲ್ ಗಾಂಧಿ ಅವ್ರನ್ನ ಫಾಲೋ ಮಾಡಬೇಕಾಗುತ್ತೆ. ಈಗ ಪಕ್ಷದ ಯಾವುದೋ ಒಂದು ಸಭೆಗೆ ಲೇಟಾಗಿ ಬಂದಲ್ಲಿ ಅವರಲ್ಲಿ ಪುಷಪ್ಪನ್ನು ಹೊಡಿಬೇಕಾಗುತ್ತೆ, ಅಥವಾ ಸೂರ್ಯ ನಮಸ್ಕಾರವನ್ನು ಹಾಕಬೇಕಾಗುತ್ತೆ. ಅವರು CM ಆಗಿರಲಿ, DCM ಆಗಿರಲಿ, ಅಂದರೆ ಸಿದ್ದರಾಮಯ್ಯನವರೇ ಆಗಿರಲಿ, DK ಶಿವಕುಮಾರ್ ಆಗಿರಲಿ, ಪರಮೇಶ್ವರ್ ಆಗಿರಲಿ, ಜಮೀರ್ ಬಾಯ್ ಆಗಿರಲಿ, ಈ ರಾಜಕಾರಣಿಗಳಿಗೆ ಹಾಗೆ ಈ ಲೇಟಾಗಿ ಬರೋ ಸಭೆಗಳಿಗೆ ಒಂದು ಅವಿನಾಭಾವ ಸಂಬಂಧ ಇದೆ. ಅದು ಜನರಿಗಂತೂ ಫಿಕ್ಸ್ ಆಗಿಬಿಟ್ಟಿದೆ. 3 ಗಂಟೆಗಂತ ಬರ್ತಿರೋದು, 4 ಗಂಟೆಗೆ ಬಂದರೆ ಸರಿಯಾಗುತ್ತೆ, 4:15 ಅವ್ರು ಇದ್ದು ಬಿಡ್ತಾರೆ. ಈ ಮೈಂಡ್ಸೆಟ್ಟಲ್ಲಿ ಜನ ಇದ್ದಾರೆ. ಯಾಕೆಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ಪಕ್ಷದ ನಾಯಕರು ಕೂಡ ಹೇಳಿದ ಸಮಯಕ್ಕೆ ಬಂದು ಗೊತ್ತೇ ಇಲ್ಲ.
ಈಗ ರಾಹುಲ್ ಗಾಂಧಿ ಅವರು ಹೊಸ ರೂಲ್ಸನ್ನು ತಂದಿದ್ದಾರೆ. ಸ್ವಲ್ಪ ಲೇಟ್ ಆದರೂ ಕೂಡ 10 ಪುಷಪ್ಪನ್ನು ಹೊಡೆದು ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ಈಗ ಇದು ಎಲ್ಲ ನಾಯಕರಿಗೂ ಅನ್ವಯ ಆಗಬೇಕು. ಅಂದರೆ ನಮ್ಮ ಕರ್ನಾಟಕವನ್ನೇ ಮೇಜರಾಗಿ ತಗೊಂಡ್ರೆ, ಯಾಕೆಂದರೆ ಗಟ್ಟಿ ಒಂದು ಟೆಂಟ್ ಹಾಕಿರೋದೇ ಇಲ್ಲಿ. ನಮ್ಮ ಕರ್ನಾಟಕದಲ್ಲಿ ಕೂಡ ಯಾವುದೇ ಸಭೆ ಸಮಾರಂಭಗಳಿಗೆ ಕಾಂಗ್ರೆಸ್ ನಾಯಕರು ಲೇಟಾಗಿ ಬಂದರೆ ಮಾಡುವ ಮೊದಲ ಕೆಲಸ ಕೈ ಬೀಸೋದಲ್ಲ, ವೇದಿಕೆ ಮೇಲೆ ಪುಷಪ್ಪನ್ನು ಹೊಡಿಬೇಕು. ಇದು ಸಿದ್ದರಾಮಯ್ಯನವರಿಗೆ ಸ್ವಲ್ಪ ಕಷ್ಟ ಆಗಬಹುದು. ಯಾಕೆಂದರೆ ಅವರು ವೇದಿಕೆ ಮೇಲೆ ಪೊಲೀಸ್ ಅಧಿಕಾರಿಗಳಿಗೆ ಕೈ ಎತ್ತಿ ಗೊತ್ತಿರೋರು, ಅಥವಾ ವೇದಿಕೆಯಲ್ಲಿ DC ಕೂತಿದ್ದಾರೆ ಅಂತ ಅನ್ನಿಸಿದಾಗ ಅವರನ್ನು ಕೆಳಗಡೆ ಕಳಿಸಿ ಶಿಷ್ಟಾಚಾರವನ್ನು ನೆನಪು ಮಾಡೋರು. ಇಂಥ ಒಂದು ಹವ್ಯಾಸವನ್ನೇ ಮೈಗೂಡಿಸಿಕೊಂಡು ಬಂದ ಸಿದ್ದರಾಮಯ್ಯನವರಿಗೆ ತಡವಾಗಿ ಬಂದರೆ ಪುಷಪ್ ಹೊಡಿಯೋಕ್ಕಾಗುತ್ತಾ? ಖಂಡಿತ ಡೌಟ್ ಇದೆ. ಹಾಗೆ ಅವರಿಗೆ ಇತ್ತೀಚೆಗೆ ಪಾಪ ಕಾರ್ ಹತ್ತಕ್ಕಾಗ್ತಾ ಇಲ್ವಂತೆ. ಹೀಗಾಗಿಯೇ ಎಲ್ಲೇ ಹೋಗೋದಿದ್ರು, ನಮ್ಮ ಬೆಂಗಳೂರಿನ ಪಕ್ಕರು ಮೈಸೂರಿಗೆ ಹೋಗೋದಿದ್ರು ಕೂಡ ಪ್ರೈವೇಟ್ ವಿಮಾನದಲ್ಲೇ ಓಡಾಡುವಂತಹ ಸ್ಥಿತಿಯನ್ನು ಬಂದಿದ್ದಾರೆ. ಹಾಗಾಗಿ ಅವರಿಗೆ ಈ ಡಿಬ್ಸ್ ಹೊಡೆಯೋದು ಅಥವಾ ಪುಷಪ್ ಹೊಡೆಯೋದು ತುಂಬ ಕಷ್ಟವಾಗಬಹುದು. ಅವರಿಗೆ ಏನಾದರೂ ರಾಹುಲ್ ಗಾಂಧಿಯವರು ಎಕ್ಸ್ಕ್ಯೂಸ್ ಕೊಟ್ಟರೆ ಬಾಕಿ ನಾಯಕರು ಫಾಲೋ ಮಾಡ್ತಾರಾ? ಮಾಡಲೇಬೇಕಲ್ಲ. ರಾಹುಲ್ ಗಾಂಧಿಯವರು ಮಾಡಿದ್ದಾರೆ ಅಂದರೆ ಬಾಕಿ ನಾಯಕರೇನು ಅವ್ರಿಗಿಂತ ಮಹಾನ್ ನಾಯಕರ? ಸಾಧ್ಯವೇ ಇಲ್ಲ. ಆದರೆ ರಾಹುಲ್ ಗಾಂಧಿಯವರು ಈ ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಸ್ವೀಕರಿಸುವಂತಹ ಒಂದು ಪರಿಪಾಠವನ್ನು ಬೆಳೆಸ್ಕೊಂಡ್ರಲ್ಲ, ಅದು ಸ್ವಲ್ಪ ಲೇಟ್ ಆಯಿತಾ ಅಂತ ಡೌಟ್ ಬರ್ತಾ ಇದೆ. ಯಾಕೆಂದರೆ ಅವರು ಈ ಕೆಲಸವನ್ನು ಯಾವಾಗ ಮಾಡಬೇಕಿತ್ತು ಗೊತ್ತಾ? ಈ ಅಧ್ಯಕ್ಷರಾಗಿದ್ದಾಗ ಎಷ್ಟೊಂದು ಚುನಾವಣೆಗಳನ್ನು ಸೋತ್ರಲ್ಲ, ಲೋಕಸಭೆ ಆಗಿರ್ಬೋದು, ವಿಧಾನಸಭೆ ಆಗಿರ್ಬೋದು. ಹಾಗೆ ತಮ್ಮ ಪಕ್ಷವನ್ನೆಲ್ಲ ಆಲ್ರೆಡಿ ಅಲ್ಲಿ ಅಧಿಕಾರದಲ್ಲಿದ್ದ ಪಕ್ಷವನ್ನೆಲ್ಲ ಈಗ ವಿಪಕ್ಷದಲ್ಲಿ ಕೂರಿಸಿದ್ದಾರಲ್ಲ, ಅವೆಲ್ಲವೂ ಕೂಡ ಅವರು ಶಿಕ್ಷೆಯನ್ನು ತಗೋಬೇಕಿತ್ತು. ನೀವು ಪುಷಪ್ ಆದರೂ ಮಾಡಿ, ಅಥವಾ ಇಡೀ ಪಕ್ಷದ ಆಫೀಸನ್ನು 3 ರೌಂಡ್ ಆದರೂ ಹೊಡೆಸಿ. ನಮ್ಮ PT ಸರು ಅದೇ ಥರ ಮಾಡ್ತಾಯಿದ್ರು. ಈ ಲೇಟಾಗಿ ಬಂದವರಿಗೆ ಸ್ಕೂಲನ್ನು 3 ರೌಂಡೋ 4 ರೌಂಡೋ ಓಡಿಸ್ತಾ ಇದ್ರು. ಅದೇ ಥರದಲ್ಲಿ ನೀವು ಪಕ್ಷದ ಕಚೇರಿಯನ್ನು 3 ರೌಂಡ್ ಓಡಿ, ಅಥವಾ ಸೂರ್ಯ ನಮಸ್ಕಾರ ಮಾಡಿ. ಈ ಥರ ಮಾಡಿದ್ದಿದ್ರೆ ನಿಮ್ಮ ಪಕ್ಷದಲ್ಲಿ ಸ್ವಲ್ಪ ಈ ನಾಯಕ ಅಂದರೆ ಭಯ ಭಕ್ತಿ ಜೊತೆಗೆ ಸ್ವಲ್ಪ ವಾತಾವರಣದಲ್ಲಿ ಕೂಡ ಶಿಸ್ತು ಕಾಣ್ತಾ ಇತ್ತೇನು. ಆದರೆ ಸೀರಿಯಸ್ನೆಸ್ ಇಲ್ಲದ ರಾಹುಲ್ ಗಾಂಧಿಯವರನ್ನು ಎಷ್ಟು ಜನ ಸೀರಿಯಸ್ ತಗೊಂಡಿದ್ದಾರೆ ಅನ್ನೋದು ನಮಗೆ ಕಣ್ಣಿಗೆ ಕಾಣ್ತಾ ಇದೆ. ಬಟ್ ಈಗ ರಾಹುಲ್ ಗಾಂಧಿಯವರು ಒಂದು ನಿಯಮವನ್ನು ಹಾಕ್ಕೊಟ್ಬಿಟ್ಟಿದ್ದಾರೆ. ಈಗ ಅಡಕತ್ತಿಯಲ್ಲಿ ಸಿಕ್ಕೊಂಬಿದ್ವಾ ಅಂತ ಅನೇಕ ನಾಯಕರು ಯೋಚನೆ ಮಾಡ್ತಾ ಇರ್ಬೋದು. ಸ್ವಲ್ಪ ಯಂಗಿರೋರಿಗೆ ಇದೇನು ಸಮಸ್ಯೆ ಆಗಲ್ಲ, ಆದರೆ ವಯಸ್ಸಾದವರೇ ಸಿಕ್ಕಾಪಟ್ಟೆ ಜನ ಇದ್ದಾರಲ್ಲ, ಅವರಿಗೆಲ್ಲ ಒಂದು ಸ್ವಲ್ಪ ಟೆನ್ಷನ್ ಆಗಬಹುದು. ಆದರೆ ಈ ರಾಹುಲ್ ಗಾಂಧಿಯವರ ಈ ನಿಯಮವನ್ನು ಮೀರಕ್ಕಾಗುತ್ತಾ? ಸಾಧ್ಯವೇ ಇಲ್ಲ ರೀ. ಅವರು ಪಕ್ಷದ ಅಧಿನಾಯಕ ಅಲ್ವಾ, ಅವರು ಸುಪ್ರೀಂ ಲೀಡರ್ ಆಫ್ ಕಾಂಗ್ರೆಸ್ ಅಲ್ವಾ. ಹಾಗಾಗಿ ಬಟ್ ಇದೆಲ್ಲದರ ನಡುವೆ ಈ ರಾಹುಲ್ ಗಾಂಧಿಯವರ ಇದೊಂದು ವರ್ತನೆಯನ್ನು ಕಂಡು ತುಂಬ ಖುಷಿಯಾಗಿದ್ದು ಯಾರಿಗಿರಬಹುದು? ಪ್ರಿಯಾಂಕಾ ವಾಡ್ರಾ ಅವರಿಗ? ಸೋನಿಯಾ ಗಾಂಧಿ ಅವರಿಗ? ಖಂಡಿತ ಅಲ್ಲ. ಬದಲಾಗಿ ನರೇಂದ್ರ ಮೋದಿ ಅವರಿಗೆ. ನಿಮಗೆ ಆಶ್ಚರ್ಯವಾದರೂ ಇದು ಸತ್ಯವೇ. ಯಾಕೆಂದರೆ ನರೇಂದ್ರ ಮೋದಿಯವರು ಈ ಫಿಟ್ ಇಂಡಿಯಾ ಅಂತ ಒಂದು ಮೂಮೆಂಟನ್ನು ಶುರು ಮಾಡಿದ್ರು. ಮೂಮೆಂಟ್ ಅಂದರೆ ನೀವು ಆ ಸ್ವಾತಂತ್ರ್ಯ ಪೂರ್ವದಲ್ಲೆಲ್ಲ ಮೂಮೆಂಟು ಅಂತಾರಲ್ಲ, ಆ ಥರ ಅಲ್ಲ, ಒಂದು ಅಭಿಯಾನ ಅಂತ ಅಂದ್ಕೊಳ್ಳಿ. ಅಂದರೆ ಭಾರತೀಯರೆಲ್ಲ ಆರೋಗ್ಯವಂತರಾಗಿರಬೇಕು, ಅಂದರೆ ಸ್ವಾಸ್ಥ್ಯಪೂರ್ಣರಾಗಿರಬೇಕು. ಹಾಗಾಗಿ ಫಿಟ್ ಇಂಡಿಯಾದಲ್ಲಿ ಪಾಲ್ಗೊಳ್ಳಿ ಅಂತ ಆಗ ಸೆಲೆಬ್ರಿಟಿಗಳಿಂದ, ಈ ಅಥ್ಲೆಟಿಕ್ಸ್ಗಳಿಂದ, ಈ ಸ್ಪೋರ್ಟ್ಸ್ಮನ್ಗಳೆಲ್ಲ ಇರ್ತಾರಲ್ಲ, ಅವರಿಂದ ಎಲ್ಲ ಅಭಿಯಾನವನ್ನು ಶುರು ಮಾಡಿಸಿದ್ರು. ಹಾಗೆ ಈ ನಮ್ಮ ಅಣ್ಣಾಮಲೈ ಹಾಗೂ ತೇಜಸ್ವಿ ಸೂರ್ಯ ಅವರು ಅದೇನೋ ಐರನ್ ಮ್ಯಾನ್ ಅನ್ನೋ ಪ್ರಶಸ್ತಿಯನ್ನು ಕೂಡ ತೊಗೊಂಬಂದ್ರಂತೆ. ಅಂದರೆ ತುಂಬ ಫಿಟ್ ಇದ್ದೀವಿ, ಹಾಗೆ ಯಾವುದೋ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಗೆದ್ದು ಬಂದಿದ್ದೀವಿ ಅಂತ ಮೋದಿಯವರು ಕೂಡ ಅದನ್ನು ಶೇರ್ ಮಾಡಿದರು. ಈಗ ರಾಹುಲ್ ಗಾಂಧಿಯವರು ಈ ಫಿಟ್ ಇಂಡಿಯಾಕ್ಕೆ ಕೊಡುಗೆಯನ್ನು ಕೊಡ್ತಿದ್ದಾರೆ. ಮಾಡಿದ ತಪ್ಪಿಗೆ ಏನೇನೋ ಶಿಕ್ಷೆಯನ್ನು ಕೊಡೋದ್ರ ಬದಲು, ಅಥವಾ ಜೇಬಲ್ಲಿರೋ ದುಡ್ಡನ್ನು ತಗೊಳ್ಳಿ ಸರ್ ದಂಡ ಕಟ್ತಾ ಇದ್ದೀನಿ ಶಿಕ್ಷೆಗೆ ಅಂತ ಹೇಳೋದ್ರ ಬದಲು, ಈ ಪುಷಪ್ಪನ್ನು ಮಾಡಿ ದೇಹದ ಸ್ವಾಸ್ಥ್ಯವನ್ನು ಹೆಚ್ಚಿಸಿಕೊಂಡ್ರಲ್ಲ, ಇದಕ್ಕಿಂತ ಖುಷಿ ಮೋದಿಯವರಿಗೆ ಇನ್ನೇನಿದೆ? ವಿಪಕ್ಷ ನಾಯಕರೇ ಆಗಿರ್ಬೋದು, ಅವರ ಗೆಲುವಲ್ಲಿ ರಾಹುಲ್ ಗಾಂಧಿಯವರ ಪಾತ್ರ ದೊಡ್ಡದೇ ಇರ್ಬೋದು, ಮ್ಯಾನ್ ಆಫ್ ದಿ ಮ್ಯಾಚ್ ಅವರಿಗೆ ಕೊಡಬಹುದು. ಆದರೆ ಇದೊಂದು ಅಭಿಯಾನಕ್ಕೆ ರಾಹುಲ್ ಗಾಂಧಿಯವರು ಪರೋಕ್ಷವಾಗಿ ಬೆಂಬಲವನ್ನು ಕೊಟ್ಟಿದ್ದಾರಲ್ಲ, ಇದನ್ನು ಕಂಡು ಮೋದಿಯವರಿಗೆ ಖಂಡಿತವಾಗಿ ಖುಷಿಯಾಗಿರುತ್ತೆ. ಸೊ ರಾಹುಲ್ ಗಾಂಧಿಯವರೇ, ನೀವು ಮಾಡಿರೋ ತಪ್ಪುಗಳು ಸಾಕಷ್ಟಿದ್ದಾವೆ. ಸೋತ ಮೇಲೆ ಈ ಪರಾಂಬರಿಸಿ ನೋಡುವಂತಹ ಅವಲೋಕನ ಸಭೆಗಳನ್ನು ಮಾಡ್ತಿರಲ್ಲ, ಆ ಸಭೆಯಲ್ಲಿ ಟೀ ಬಿಸ್ಕಿಟ್ಟು ಶಿರಾ ಉಪ್ಪಿಟ್ಟು ಅಷ್ಟೇ ಕೊಡ್ತಾರಾ, ಅಥವಾ ಮಾತುಕತೆ ಏನಾದರೂ ಆಗುತ್ತಾ? ಆ ಮಾತುಕತೆಯಲ್ಲಿ ಏನಾದರೂ ಈ ನಿರ್ಧಾರಗಳನ್ನು ತಗೊಳ್ಳೋಕ್ಕಾಗುತ್ತಾ? ಹಾಗೆ ಪಕ್ಷದ ಈ ಸಂಘಟನೆ ಎಲ್ಲಿ ವೀಕ್ ಆಯಿತು ಅನ್ನೋದೇನಾದರೂ ಕಾರಣ ಹುಡುಕೋಕ್ಕಾಗುತ್ತಾ? ಆ ಹುಡುಕಿದ ಕಾರಣಕ್ಕೆ ಏನಾದರೂ ಪರಿಹಾರ ಇರುತ್ತಾ? ಇದೆಲ್ಲವನ್ನು ಕೂಡ ನೀವು ಆಲೋಚನೆ ಮಾಡ್ಕೊಂಡು ಬಂದಿದ್ದಿದ್ರೆ ಈಗ 99 ಗೆದ್ದಿದ್ದೀರಲ್ಲ ಲೋಕಸಭೆಯಲ್ಲಿ, ಅದು 2 ಡಿಜಿಟಿಂದ
ಕನಿಷ್ಠ 3 ಡಿಜಿಟ್ ಆಗ್ತಿತ್ತೇನೋ ಅನ್ನೋ ನನ್ನ ನಂಬಿಕೆ. ಹಾಗಾಗಿ ಆದಷ್ಟು ತಪ್ಪು ಮಾಡಬೇಡಿ. ಹಾಗೆ ತಪ್ಪು ಮಾಡಿದಾಗೆಲ್ಲ ಇಂಥ ಒಳ್ಳೆ ಕೆಲಸಗಳನ್ನು ಮಾಡಿ. ಜೊತೆಗೆ ನಿಮ್ಮ ಕಾರ್ಯಕರ್ತರಿಗೆ ಹೇಳಿದ ಹಾಗೆ ನಿಮ್ಮ ನಾಯಕರಿಗೂ ಕೂಡ ಈ ಸಮಯ ಪರಿಪಾಲನೆಯಲ್ಲಿ ಯಾವಾಗಲೂ ಕರೆಕ್ಟಾಗಿರಿ ಅಂತ ನೀವೊಂದು ಆದೇಶವನ್ನು ಕೊಡಿ. ಯಾಕೆಂದರೆ ನಿಮ್ಮ ಕಿವಿ ಮಾತು ಬಾಯಿ ಮಾತು ಕೇಳುವಂತಹ ಸ್ಥಿತಿ ಕಾಂಗ್ರೆಸ್ಸಲ್ಲಿ ಇಲ್ಲ. ಹಾಗಾಗಿ ಒಂದು ಆದೇಶ ಕೊಟ್ಬಿಟ್ರೆ ಅವರಲ್ಲಿ ಒಂದಿಷ್ಟು ಜನ ಕೇಳಿದರೂ ಕೇಳ್ಬೋದೇನೋ. ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಹೊಸ ದಿಗಂತ ಡಿಜಿಟಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ. ಹಾಗೆ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗ ಬರಬೇಕಲ್ಲ, ಹಾಗಾಗಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಜೈ ಶ್ರೀರಾಮ್.